ಆನಂದ್, ಅಡುಗೆ ಮಾಡೋದು ಸ್ವಲ್ಪ ತಡ ಆಗುತ್ತೆ. ನೀನು ಹಸಿವು ಬೇರೆ ತಡೆಯಲ್ವಲ್ಲ, ಮಜ್ಜಿಗೆ ಕುಡಿ. ನಾನು 2 ದಿವಸದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಕೆಲಸದವಳು ಬರ್ತಾ ಇಲ್ವಾ? ನಾನೇ ಬರೋದು ಬೇಡ ಅಂತ ಹೇಳಿದೆ. ಏನು ಬೇಡ ಅಂದ? ಯಾಕೆ? ಆನಂದ್, ಈಗ ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದೀರಾ. ನೀವು ಅದರಲ್ಲಿ ಸಕ್ಸಸ್ ಆಗಿ ಪ್ರಾಫಿಟ್ ನೋಡೋದಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಿಂಗೆ ಸಂಬಳನೂ ಬರಲ್ಲ. ನಮ್ಮನ್ನ ಸಂಬಳ ಕೊಡು ಅಂತ ಕೇಳೋಕ್ಕೂ ಆಗಲ್ವಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮಿಟ್ಮೆಂಟ್ಸ್ನ ಕಮ್ಮಿ ಮಾಡ್ಕೊಳ್ಳೋಣ. ನಮಗೇನು ಕೊರತೆ ಇಲ್ಲ ನಿಜ, ಅಷ್ಟೋ ಇಷ್ಟೋ ಕೂಡಿಟ್ಟಿದ್ದೀವಿ. ಆದರೆ ಇನ್ಕಮಿಂಗ್ ಇಲ್ಲದೆ ಇದ್ದಾಗ ಔಟ್ಗೋಯಿಂಗ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡ್ಕೋಬೇಕಲ್ವಾ? ನೀನು ಹೇಳೋದು ಕರೆಕ್ಟೇ ಚಿನ್ನ. ಕಂಪನಿ ಹೇಗೆ ನಡೆಯುತ್ತೋ ಫ್ಯಾಮಿಲಿನೂ ಹಾಗೆ ನಡೀಬೇಕು. ಆಗ್ಲೇ ಲೈಫಿನ ಬ್ಯಾಲೆನ್ಸ್ ಶೀಟು ಬ್ಯಾಲೆನ್ಸ್ಡ್ ಆಗಿರೋದು. ಬಟ್ ನಿನಗೆ ಕಷ್ಟ ಆಗಲ್ಲನೆ? ಏನು ಕಷ್ಟ ಆನಂದ್? ಮುಂಚೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ತಿರ್ಲಿಲ್ವಾ? ನಂಗೆ ಅಭ್ಯಾಸ ಇದೆ. ಈಗಿರೋದು ನಾನು, ನೀನು, ಅಮ್ಮ, ಅಜ್ಜಿ ಅಷ್ಟೇ ತಾನೇ. ಮಕ್ಳು ಹೇಗೋ ಅಮ್ಮನ ಮನೇಲಿರ್ತಾರೆ. ಸೊ ಇವ್ರನ್ನ ನೋಡ್ಕೊಳ್ಳೋದು ನನಗೇನು ಕಷ್ಟದ ಕೆಲಸ ಅನ್ಸಲ್ಲ, ನೋಡ್ಕೋತೀನಿ. ಈಗ ಸುಮ್ಮನೆ ಕೆಲಸದವ್ರನ್ನ ಇಟ್ಕೊಂಡ್ರೆ ಅದೊಂದು ಎಕ್ಸ್ಟ್ರಾ ಖರ್ಚು. ಈಗ ನೀನು ಸಂಬಳಕ್ಕೆ ಹೋಗ್ತಿಲ್ಲ, ಡುಮ್ಮನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತಿದ್ಯಾ. ಅದಕ್ಕೆ ದುಂಡು ವೆಚ್ಚ ಎಲ್ಲ ಬೇಡ. ನಿನ್ಗೊಂದು ಬಗ್ಗೆ ಗೊತ್ತಲ್ವಾ, ನಿನಗೆ ಕಷ್ಟ ಅಂದರೆ ಏನು ಬೇಕಾದರೂ ಮಾಡ್ತಾನೆ. ಸುಮ್ಮನೆ ಅವನು ಬರ್ಡನ್ ಕೊಡೋದು ಬೇಡ. ನೀನು ಹೇಳೋದು ಕರೆಕ್ಟೇ ಚಿನ್ನ. ಅಲ್ಲ, ನಿನ್ನ ತಲೆಗೆ ಹೊಳೆದಿದ್ದು ನನ್ನ ತಲೆಗೆ ಹೊಳಿಲಿಲ್ಲ ನೋಡು. ಸರಿ, ಇನ್ಮೇಲೆ ಮಂತ್ಲಿ ಬಜೆಟ್ಗೆ ಕತ್ತರಿ ತಗೊಂಡು ಟ್ರಿಮ್ ಮಾಡೋಣ. ಸರಿ, ಹಾಗೆ ಮಾಡೋಣ. ಏನಪ್ಪ ನೀವಿಬ್ರು ನನ್ನ ಮಗ ಸೊಸೆ ಥರನೇ ಇದ್ದೀರಾ. ಪೈಪೋಟಿ ಬಿದ್ದೋರಂತೆ ಒಳ್ಳೆತನನ ತೋರಿಸ್ತಿದ್ದೀರಾ. ಎಷ್ಟು ಒಳ್ಳೆಯವರಪ್ಪ ನೀವಿಬ್ರು. ನಿಮ್ಮಿಬ್ರನ್ನ ನೋಡಿದ್ರೆ ಸಂತೋಷನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಅಮ್ಮ, ಎಲ್ಲ ನಮ್ಮ ಡುಮ್ಮ ಮತ್ತು ಭೂಮಿಕಾಯಿಂದ ಬಂದಿರೋದು. ಇವನು ಹೇಳ್ದಾಗೆ ಸಹವಾಸ ದೋಷ. ಹೂನಮ್ಮ, ಇದೊಂಥರ ಅಂಟ್ರೋಗ ಇದ್ದಂಗೆ. ಅವನ ಜೊತೆ ಇದ್ದು ಒಳ್ಳೇದೆಲ್ಲ ಬಂದು ನಮಗೂ ಅಂಟ್ಕೊಂಡ್ಬಿಟ್ಟಿದೆ. ಒಳ್ಳೆ ತಾನೇ ಅಂಟ್ಕೊಳ್ಳಿಂದ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ. ಅದು ನಿಜಾನೇ. ಈಗ ರುಚಿ ರುಚಿಯಾಗಿರೋ ಅಡುಗೆನ ಜಾಸ್ತಿ ಊಟ ಮಾಡ್ತೀವಲ್ವಾ, ಹಾಗೆ ಒಳ್ಳೇದು ಅಂತ ಅನಿಸಿದ್ದನ್ನ ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬಾರ್ದು. ಕಮ್ಮಿ ಮಾಡಬೇಕಾಗಿರೋದು ಕೆಟ್ಟದನ್ನ ಸಾಧ್ಯ ಆದರೆ ಮಾಡೋದನ್ನು ನಿಲ್ಲಿಸೇ ಬಿಡಬೇಕು. ಅಪ್ಪಣ್ಣ ಹೇಳ್ತಿರೋದು ಸರಿಯಾಗಿ ಇದೆ. ಇನ್ಮೇಲೆ ಈ ಮನೆಗೆ ಕೆಲಸದವ್ರು ಬೇಡ. ನಾವಿಬ್ರು ಇದೀವಲ್ಲ, ಗಟ್ಟಿಮುಟ್ಟಾದ ಹೆಣ್ಮಕ್ಳು, ನಾವಿಬ್ರು ಎಲ್ಲ ಕೆಲಸನ ಮಾಡಾಕ್ತೀವಿ. ಏನು ಹೇಳ್ತಾ ಇದ್ದೀರಲ್ಲ? ಇವಳು ಮಾಡಲಿ ಓಕೆ, ಇವಳಿಗೆ ನಾನು ಹೆಲ್ಪ್ ಮಾಡ್ತೀನಿ. ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಬಾರ್ದು. ಇದೊಳ್ಳೆ ಕತೆ ಆಯ್ತಲ್ಲ. ಕೆಲಸ ಮಾಡಬೇಡ ಅಂದರೆ ಹೇಗೆ? ಸುಮ್ಮನೆ ಕೂತ್ಕೊಂಡಿರೋಕ್ಕಾಗತ್ತಾ? ನೋಡಿ, ಕೆಲಸ ಮಾಡಿದರೆ ಟೈಮ್ ಪಾಸ್ ಆಗುತ್ತೆ, ದೇಹಕ್ಕೆ ವ್ಯಾಯಾಮ ಆಗುತ್ತೆ. ಬರೀ ರೆಸ್ಟ್ ಮಾಡ್ಕೋತ ಕೂತ್ರೆ ರೆಸ್ಟ್ ಹಿಡ್ದೋಗ್ಬಿಡ್ತೀವಿ. ಅಮ್ಮ, ಈಗೇನು ನೀವು ನಿಮ್ಮ ಬಾಡಿಗೆ ವ್ಯಾಯಾಮ ಆಗಬೇಕಷ್ಟೇ ತಾನೇ? ಒಂದು ಕೆಲಸ ಮಾಡಿ, ಯೋಗ, ಪ್ರಾಣಾಯಾಮ ಇಂಥವು ಮಾಡಿಬಿಡಿ. ಆದರೆ ದಯವಿಟ್ಟು ಕೆಲಸ ಮಾತ್ರ ಮಾಡಬೇಡಿ. ನಿಮ್ಮ ಕೈಲಿ ಕೆಲಸ ಮಾಡಿಸೋದಕ್ಕೆ ನಮಗೆ ತುಂಬ ಬೇಜಾರಾಗುತ್ತಮ್ಮ. ಆಮೇಲೆ ಈ ವಿಷಯ ಏನಾದರೂ ಗೆಳೆಯನ ಗೊತ್ತಾಗ್ಬಿಟ್ರೆ ಸಿಕ್ಕಾಪಟ್ಟೆ ನೊಂದ್ಕೊಂಡ್ಬಿಡ್ತಾನೆ ನೋಡಿ. ಅವನು ಯಾಕೆ ನೊಂದ್ಕೋತಾನೆ? ನಾನು ಅವನ ಹತ್ರ ಮಾತಾಡ್ತೀನಿ, ನಾನು ಅವನಿಗೆಲ್ಲ ಹೇಳ್ತೀನಿ. ಇದು ನನ್ನ ಮಗನ ಮನೆ, ನೀ ನನ್ನ ಮಗ ತಾನೆ. ನನ್ನ ಮಗನ ಮನೇಲಿ ನಾನು ಕೆಲಸ ಮಾಡಿದ್ರೆ ಯಾರೇನು ಅಂತಾರೆ ನೋಡಿ. ನನ್ನ ಸಮಾಧಾನಕ್ಕೋಸ್ಕರ ನಾನು ನನ್ನ ಕೈಲಾಗಿದ್ದ ಕೆಲಸನ ನಾನು ಮಾಡ್ತೀನಿ. ಅಮ್ಮ, ನಾವು ಇಲ್ಲಪ್ಪ, ನಾನು ಕೆಲಸ ಮಾಡಬೇಡ ಅಂತ ನೀವು ಹೇಳೋ ಹಾಗೆ ಇಲ್ಲ. ನೀವಿಬ್ರು ನನಗೆ ಮಗ ಸೊಸೆ ಇದ್ದ ಹಾಗೆ. ನಿಮಗೆ ಸಹಾಯ ಮಾಡಿದೆ ನಾನು ಇನ್ಯಾರಿಗಪ್ಪ ಮಾಡಲಿ? ಅಮೃತಧಾರೆ.